ಒಳ ಮೀಸಲಾತಿ ವಿಚಾರವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ನಮ್ಮೆಲ್ಲರಿಗೂ ಏನು ಅನ್ಯಾಯ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಮಗೆಲ್ಲ ಗೊತ್ತಿರುತ್ತೆ. ಅದು ಅನ್ಯಾಯ ಆಗಬಾರ್ದು ಮತ್ತು ಅದನ್ನು ಸರಿಪಡಿಸ್ಬೇಕು ಅನ್ನೋ ವಿಚಾರವಾಗಿ ಬೀದರ್ನಿಂದ ಯಾದಗಿರಿವರೆಗೆ ನಾವು ಪ್ರವಾಸ ಹೊರಟಿದ್ದೀವಿ, ರಾಜ್ಯ ಪ್ರವಾಸ ಮಾಡ್ತಾಯಿದ್ದೀವಿ. ಆ ಪ್ರವಾಸದಲ್ಲಿ ಮಧ್ಯ ಸಿಕ್ಕಿದಂಥ ನಿಮ್ಮನ್ನು ನೋಡ್ಕೊಂಡು ಹೋಗ್ಬೇಕು, ಹಿಂಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಬಂದ್ವಿ. ಯಾವ ಊರು ಸ್ವಾಮಿ ಇದು? ಕುಕ್ಕನೂರು, ಕೊಪ್ಪಳ ಜಿಲ್ಲೆ. ಶರಣಾರ್ಥಿಗಳು ಎಲ್ಲರ ಪಾದಗಳಿಗೆ ಶರಣು. ಎಲ್ಲರೂ ಮುಂದಿನ ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಜೊತೆ ಸೇರ್ಕೊಳ್ಳಿ. ನಿಸ್ವಾರ್ಥ ಸೇವೆಗೆ ಎಲ್ಲರೂ ಒಟ್ಟುಗೂಡಿ ಜನಾಂಗದ ರಥ ಎಳೆಯುವಂಥ ಕಾರ್ಯಗಳನ್ನು ಮಾಡೋಣ, ಆಯ್ತಾ? ಯಾರಿಂದಲೂ ಹಣ ಕೇಳೋದಿಲ್ಲ, ಯಾರನ್ನೂ ಹಣ ಕೇಳಲ್ಲ, ಯಾರ ಹತ್ರ ಹಣ ತೊಗೊಳೋದಿಲ್ಲ. ನಾವು ನಮ್ಮದೇನಿದೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ, ಆಯಿತಾ? ಒಂದು ಲೋಟ ನೀರು ಕುಡಿತಾಯಿ ಕುಡಿಯೋಕ್ಕೆ ಯಾರಾದರೂ ಸ್ವಲ್ಪ ಕುಡಿಯೋಕೆ ನೀರು ಕುಡಿ ಸಾಕು, ಆನಂದ, ಅದೇ ಆನಂದ. ಯಾರು ಏನೂ ತೊಂದರೆ ತೊಗೋಬೇಡಿ, ಆಯಿತಾ? ಆಮೇಲೆ ನಮ್ಮದು ಪ್ರಯಾಣ ಬೀದರ್ನಿಂದ ನಿಮಗೆ ವಾಟ್ಸಪ್ ಮಾಡಿದ್ದೀವಿ. ನಿಮಗೆ ಆ ವಿಚಾರನ ಎಲ್ರಿಗೂ ವಾಟ್ಸಪ್ ಮಾಡಿ, ಇರೋರಿಗೆಲ್ರಿಗೂ ವಾಟ್ಸಪ್ ಮಾಡಿ. ಇನ್ನು ಮುಂದೆ ನಿಮ್ಮೆಲ್ಲರೊಟ್ಟಿಗೆ ನಾವಿರ್ತೀವಿ, ಆಯ್ತಾ? ಏನಿದ್ರು ತಕ್ಷಣ ನಮಗೆ ಫೋನ್ ಮಾಡಿ ಪ್ರತಿಯೊಂದಕ್ಕೂ. ಮುಂದಿನ ವರ್ಷ ಹೋದ ವರ್ಷ ನಾವು ಕಾರ್ಯಕ್ರಮ ಮಾಡಿದ್ವಿ, ವಿನೂತನವಾದಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದ್ದೀವಿ. ಈ ವರ್ಷದ ಕಾರ್ಯಕ್ರಮದಲ್ಲಿ ಈ ಊರು ಪೂರ್ತಿ ಜನ ನಮ್ಮ ಜೊತೆಗೆ ಇರಬೇಕು, ನಮ್ಮ ಕಾರ್ಯಕ್ರಮದಲ್ಲಿ ಇರಬೇಕು, ಪ್ರತಿಯೊಬ್ಬರು ಇರಬೇಕು, ಆಯಿತಾ? ಬಡವರು, ಶ್ರೀಮಂತರು, ದೊಡ್ಡವರು, ಚಿಕ್ಕವರು, ಯಾವ ಅಂತರ ಭೇದ ಯಾವುದೂ ಇರೋದಿಲ್ಲ. ನಾವೆಲ್ಲ ಒಂದು ಕುಟುಂಬ, ನಾವೆಲ್ಲ ಒಂದು ಬಳಗ, ಒಂದು ಮನೆ ನಮ್ಮದು, ಆಯ್ತಾ? ಸಮಾಜವೇ ನಮ್ಮ ಮನೆ. ಹಾಗಾಗಿ ಎಲ್ಲರೂ ಜೊತೆಲೇ ಭಾಗವಹಿಸಿ, ಆಯ್ತಾ? ಜಾತಿನ ಸದೃಢವಾಗಿ ಕಟ್ಟುವಂಥ ಕೆಲಸ ಮಾಡೋಣ, ಆಯ್ತಾ? ಹಿಂಗೆ ಕಾಲ ಕಳೆದುಬಿಟ್ರೆ ಜಾತಿ ನಶಿಸೋಗ್ಬಿಡುತ್ತೆ, ಸಮುದಾಯ ನಶಿಸೋಗ್ಬಿಡುತ್ತೆ. ಅದು ನಶಿಸೋದಕ್ಕೆ ಬಿಡೋದು ಬೇಡ, ಆಯಿತಾ? ಹಂಗಾಗಿ ನಾವು ದೇವ್ರ ಸೇವೆ, ಪರಮಾತ್ಮನ ಸೇವೆ ಮಾಡೋಕ್ಕೆ ನಾವು ಸಿದ್ಧವಾಗಿ ನಡ್ಕೊಳ್ತಾ ಇದ್ದೀವಿ. ಹಂಗಾಗಿ ನೀವೆಲ್ಲರೂ ಕೂಡ ಎಲ್ಲರೂ ಸಹಕರಿಸಿ, ಎಲ್ಲರೂ ಒಗ್ಗಟ್ಟಾಗಲಿ. ಯಾರೆಲ್ಲೋ ಭೇದ ಬೇಡ, ಮನಸ್ತಾಪಗಳು ಬೇಡ, ಯಾವ ಬೇಜಾರು ಯಾರು ಮಾಡ್ಕೊಳ್ಳೋದು ಬೇಡ. ಸಂತೋಷದಿಂದ ಜೀವನ ಮಾಡಿ ಒಂದು ದಿವಸ ಹೋಗೋಣ, ಅರ್ಥ ಆಯ್ತಾ? ಇರುವಷ್ಟು ದಿವಸದಲ್ಲಿ ಎಲ್ಲರೂ ಒಗ್ಗಟ್ಟಾಗೋಣ, ಸಮಾಜನ ಗಟ್ಟಿ ಮಾಡೋಣ, ಆಯ್ತಾ? ಯಾರದು ಭೇದ ಭಾವಗಳು ಬೇಡ, ಮನಸ್ತಾಪಗಳು ಬೇಡ, ಆಯಿತಾ? ಆಮೇಲೆ ಮುಖ್ಯ ನೀವೆಲ್ಲ ತಿಳ್ಕೊಳ್ಬೇಕಾದ್ರೆ ಏನಪ್ಪ ಅಂತಂದರೆ, ನಿಮಗೆ ತಿಳಿದಿರೋ ಹಂಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ 10ನೇ ಮತ್ತು 12ನೇ ತರಗತಿ ಓದ್ತಾರ ಮಕ್ಕಳನ್ನು ನಮ್ಮ ಸಂಪರ್ಕಕ್ಕೆ ತೊಗೊಂಡು ಬನ್ನಿ. ಅವ್ರಿಗೆ ವಿನೂತನವಾದಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇರ್ತದೆ. ಅದೇ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡೋರು ಮತ್ತು ವಕೀಲರು ಮತ್ತು ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಇಷ್ಟು ಜನಗಳಿಗೆ ವಿಶೇಷವಾದಂಥ ಗೌರವ ಸನ್ಮಾನ ಇರ್ತದೆ. ಅವ್ರಿಗೆ ತಿಳಿಸ್ಕೊಡಿ, ನಮ್ಮ ಸಂಪರ್ಕಕ್ಕೆ ತನ್ನಿ. ಹಾಗೆ ಹಿರಿಯರು, ವಯಸ್ಸಾದಂಥ ಹಿರಿಯರು ಯಾರು ಇರ್ತಾರೆ ಅವ್ರುಗಳಿಗೂ ಗೌರವ ಇರ್ತದೆ. ಆಮೇಲೆ ತೀರಾ ಕಡು ಬಡವರು ಯಾರಾದರೂ ಇದ್ದರೆ ಅವರನ್ನು ನಮ್ಮ ಸಂಪರ್ಕಕ್ಕೆ ತನ್ನಿ. ತೀರಾ ಕಡು ಬಡವರು, ತೀರಾ ಅವರಿಂದ ಏನೂ ಸಾಧ್ಯವಾಗದಿರೋವಂಥದ್ದು, ಇರೋಕ್ಕೆ ನೆಲೆ ಇರೋದಿಲ್ಲ ಅಂಥ ಪರಿಸ್ಥಿತಿ ಇರ್ತಕ್ಕಂಥವ್ರು, ಊಟಕ್ಕೂ ಕಷ್ಟಪಡೋವಂಥ ಜನ ಯಾರಿರ್ತಾರೆ ನಮ್ಮ ಜನ, ಅವರನ್ನು ನಮ್ಮ ಸಂಪರ್ಕಕ್ಕೆ ತನ್ನಿ, ಆಯಿತಾ? ಏನಾದರೂ ನಮ್ಮ ಕೈಲಿ ಜೀವನ ಪೂರ್ತಿ ಒಳ್ಳೇದು ಮಾಡ್ತೀವಲ್ಲ ನಮ್ಗೆ ಗೊತ್ತಿಲ್ಲ, ಏನೋ ಒಂದು ಸಣ್ಣದು ಒಂದು ಉಪಕಾರ ಆದರೂ ಮಾಡಬಹುದು, ಅವಕಾಶ ಆಗ್ತದೆ. ಅದಕ್ಕಾಗಿ ಅವಕಾಶ ಮಾಡಿಕೊಡಿ ಸ್ವಾಮಿ. ಎಲ್ಲರೂ ಅಷ್ಟೇ, ಯಾರಿಂದಲೂ ಹಣ ಅಪೇಕ್ಷೆ ಪಡೋದಿಲ್ಲ ನಾವು, ಆಯಿತಾ? ಯಾವುದೋ ಸಂಘ ಅಲ್ಲ ನಮ್ಮದು, ಆಯಿತಾ? ನಮ್ಮದು ಪೂಜೆ, ದೇವರ ಸೇವೆ. ನಮ್ಮ ಕೈಲಾದ್ದು ನಮಗೇನು ದೇವ್ರ ಶಕ್ತಿ ಕೊಡ್ತಾರೆ ಆ ಶಕ್ತಿ ಅನುಸಾರ ನಾವು ಕೆಲಸ ಮಾಡ್ತೀವಿ ಅಷ್ಟೇ, ಆಯಿತಾ? ಎಲ್ಲರೂ ಒಟ್ಟುಕೊಳ್ಳೋಣ. ದೂರ ಪ್ರಯಾಣ ಹೊರಡಬೇಕು, ಬೀದರ್ವರೆಗೂ ಹೋಗಬೇಕು, ಲೇಟ್ ಆಗ್ತದೆ. ಎಲ್ಲರೂ ಅವಕಾಶ ಮಾಡಿಕೊಡಿ ಸ್ವಾಮಿ. ಶರಣಾರ್ಥಿಗಳು ಪರಮಾತ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಸ್ವಾಮಿ, ಎಲ್ರಿಗೂ ಒಳ್ಳೇದಾಗಲಿ ಸ್ವಾಮಿ, ಒಳ್ಳೇದಾಗಲಿ ಅಪ್ಪ, ಪರಮಾತ್ಮ ಒಳ್ಳೇದು ಮಾಡಲಿ. ಪರಮಾತ್ಮ ಶರಣಾರ್ಥಿಗಳು ಸ್ವಾಮಿ, ಎಲ್ಲರಿಗೂ ಒಳ್ಳೇದಾಗಲಿ ತಾಯಿ. ತಾಯಿ ಹಿರಿಯರಮ್ಮ, ನೀವು ದೊಡ್ಡವ್ರ ತಾಯಿ, ನೀವೇ ನಮ್ಮ ತಾಯಿ. ಶರಣಮ್ಮ ಈ ಪರಮಾತ್ಮ ಹಂಗೆ ಮಾಡಬಾರ್ದು. ಗುರು ಸೇವೆ ಮಾಡಿದರೆ ಇಹದಲ್ಲಿ ಸುಖ, ಗುರು ಸೇವೆ ಮಾಡಿದರೆ ಇಹದಲ್ಲಿ